ಮಟ್ಟಿಗಿದೆ. ಇವತ್ತು ನನಗೊಂದು ಅವಕಾಶ ಕೊಟ್ಟಿದ್ರು, ನಾನು 2 ದಿನ ಇಷ್ಟು ಖುಷಿ ಪಟ್ಟಿದ್ದೇನೆ. ಬಹಳ ಜನ ಅಂದ್ರು ಮೆರವಣಿಗೆ ಸಮಯದಲ್ಲಿ ನಮ್ಮ ಶ್ರೀಮತಿ ನಾವು ಆ ರಥದೊಳಗೆ ಮುಂದೆ ಬರುವಾಗ ಇವ್ರಿಗೆ ಈಗ ಮದುವೆ ಆಗುತ್ತದೆ, ವಾರ್ಷಿಕೋತ್ಸವನು ಏನೇನೋ ಅಂದ್ರು. ಆದರೆ ಇಲ್ಲಿನ ಜನರ ಪ್ರೀತಿ ನಾನು ಇನ್ನು ಬೆಳಿಬೇಕಾದ್ರೆ ನಮ್ಮ ರೇಣುಕಾ ಮೇಡಮ್ ಅವರು, ರೇಣುಕಾ ಶ್ರೀಮತಿ ರೇಣುಕಾ ಮೂರ್ತಿಯವರ ಕೊಡುಗೆ ಬಹಳ ದೊಡ್ಡದಿದೆ ಅಂತ ಅನ್ನುವಂಥದ್ದು. ಅದಕ್ಕಾಗಿ ಅವರು ನಮ್ಮ ಮುಂದಿದ್ದಾರೆ. ನಾನು ಇದು ಒಂದೇ ಕ್ಷಣಕ್ಕೆ ಅವರು ಬಂದರೆ ಯಾವತ್ತೂ ಹೊರಬರುವಂಥವರಲ್ಲ. ನನ್ನ ಬೆನ್ನ ಹಿಂದಿನ ಶಕ್ತಿ ಇವತ್ತು ಸಾಮಾಜಿಕ ಜಾಲತಾಣದ ಉಸ್ತುವಾರಿ ಯಾರು ವಹಿಸಿದ್ರೆ ನನ್ನ ಚಿರಂಜೀವಿ ಬಸವಪ್ರಭು. ಇವತ್ತು ಇಡೀ 2 ದಿನಗಳ ಕಾಲ ಸಾಮಾಜಿಕ ಜಾಲತಾಣ ಏನು ಲೈವ್ ಕೊಟ್ಟದಲ್ಲ, ಇದು ಮಕ್ಕಳಿಗೆ ನೋಡಪ್ಪ ನೀ ಏನಾದ್ರೂ ಗೊತ್ತಿಲ್ಲ, ಒಳ್ಳೆಯ ಸಂಸ್ಕಾರದಲ್ಲಿ ಈಗೇನು ನಮ್ಮ ಅಪ್ಪವರು ಬಂದಾರ ಅವರ ಆಶೀರ್ವಾದ ಮುಂದೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ನಮ್ಮ ಮಕ್ಕಳಿಗೆ, ಮಠ ಮಾನ್ಯಗಳಿಗೆ. ರಾತ್ರಿ 10 ಗಂಟೆ 11, 12 ಆದ್ರೂ ಮಠಗಳ ಮಾನ್ಯದಲ್ಲಿ ಇರ್ತೀನಿರಪ್ಪ. ನಿಮ್ಮ ಮಠಕ್ಕೆ ನನಗೆ ಸ್ವಲ್ಪ ದೂರ ಆಗಿರೋದ್ರಿಂದ ಅಲ್ಲೇ ಸುತ್ತಮುತ್ತ ಭಾಳ ಓಡಾಡ್ತೀನಿ. ನಾನು ಬಹಳ ಸಲ ಕೂಡಿದೆವು ಒಂದೊಂದು ಕಾರ್ಯಕ್ರಮದಲ್ಲಿ. ನೀವೆಲ್ಲ ಸೇರಿದರೆ ಇವತ್ತು ಕಾವ್ಯ ಕಟ್ಟುವಂತಹ ಶಕ್ತಿ, ಮಕ್ಕಳಿಗೆ ಪ್ರೇರಣೆ ಕೊಡುವಂತಹ ಕೆಲಸ ನಾವು ಮಾಡಬೇಕು. ಯಾರು ಕಾವ್ಯ ಕಟ್ತಾರ ಅವರು ಓಡಾಡುವುದಿಲ್ಲ, ಸಮಾಜಘಾತಕ ಶಕ್ತಿಗಳಾಗುವುದಿಲ್ಲ, ಅವರು ಒಳ್ಳೆಯವರಾಗ್ತಾರೆ. ಹೇಗೆ ವಚನಗಳು ಹೇಗೆ ಮಲಗುದು ಹಾಗೆ ನಮ್ಮ ಮಕ್ಕಳಿಗೆ ಈ ರೀತಿ ಮುಂಜಾನೆ ಒಬ್ಬರು ಹಡಪದಂತ ಒಬ್ಬ ವ್ಯಕ್ತಿ ಇಲ್ಲಿ ಅವರು 80 ವರ್ಷದ ಓಡಾಟ ಮಾಡಬೇಕು, ಭಜನಿ ಚಳ ಮಾನಸ್ತಾ ಇಲ್ಲಿ ಎದುರು ಕೂತಾರೋರು ಏನು ಅವರ ಭಜನೆ ಏನು. ಹಾಗೆ ಒಬ್ಬೊಬ್ಬ ಕಲಾವಿದರಿದ್ದಾರೆ. ಕಲಬುರಗಿ ಜಿಲ್ಲೆ ಒಳಗೆ ಅಂತಂದ್ರೆ ಕಲಾವಿದರು ಇದ್ದಾರೆ, ಸಂಗೀತಗಾರಿದ್ದಾರೆ, ಸಾಹಿತಿಗಳಿದ್ದಾರೆ. ಇವತ್ತು ಬಹುಶಃ ನನಗನ್ನಿಸ್ತು ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅವರು ಇನ್ನ 1 ವರ್ಷದೊಳಗ ಇವ್ರು ಯಾರ್ಯಾರು ಸನ್ಮಾನ ಮಾಡ್ಕೊಂಡ್ರು ನೋಡ್ರಿ, ಮುಂದೆ ಹುಡುಕಬೇಕಾದ ಇವ್ರು ನಿಮ್ಗೆ ಸನ್ಮಾನ ಆಗ್ಯದ ಏನ್ರಿ, ನಿಮಗೆ ಸನ್ಮಾನ ಆಗ್ಯದ ಏನ್ರಿ ಅಂತ ಕೇಳದಾಗ ಪರಿಸ್ಥಿತಿ ಅದ. ಎಲ್ಲರಿಗೆ ಮುಗಿಸಿಬಿಟ್ಟಾಗಂತಾರ ಅವ್ರು. ಮುಂದಿನ ಅವಧಿಯಲ್ಲಿ ಮತ್ತೆ ಯಾರಿಗೆ ಬರ್ತಿರೋ ಗೊತ್ತಿಲ್ಲ. ನೀವೇ ಗಟ್ಟಿ ಆಗಲಿ, ನಿಮ್ಮ ಹಿಂದೆ ನಾವಿರ್ತೇವೆ. ಒಳ್ಳೆ ಒಂದು ಆಶೀರ್ವಾದ ಕಡಗಂಚಿ ಅವ್ರ ಆಶೀರ್ವಾದ ಮಾಡಿದ್ರೆ ಮತ್ತೆ ಪತಾಕೆ ಹಾಕ್ತೀರಿ. ವಿಜಯ ಕುಮಾರ್ ಅವರಿಗೆ ಪತಾಕೆ ಆಶೀರ್ವಾದ ಅದೇನಪ್ಪ, ಅವ್ರು ಒಂದು ಮಾತಾಡ್ತಾರೆ ಹೆಂಗ, ಅಪ್ಪ ಆಶೀರ್ವಾದ ಹಂಗಿರಂಗಿಲ್ಲಲೇ ಅಂತಂದ್ರೆ ಸಾಕು, ಅದು ನಾವು ಮುಂದುವರ್ತೇವಪ್ಪ. ಸ್ಟೈಲ್ ಮಾಡ್ತಾರಪ್ಪ ಹ್ಯಾಂಗಿರೋದಲ್ಲೇ ನಿನಗೆ, ನೀನು ಮುಂದೆ ಹೋಗೋ ವಿಜಯ ಕುಮಾರ್ ಅಂತ ಹೇಳಿದಾಗ ಮುಗಿತು, ನೀವು ಗೆದ್ದು ಗ್ಯಾರಂಟಿ ಅಂತನ್ನುವಂಥದ್ದು. ಏನು ಅದ್ಭುತ ರೀ! ಇಂತಹ ವ್ಯಕ್ತಿಯನ್ನ ಪಡೆದುಕೊಂಡು ನನಗೆ ಕೊನೆಯಾಗಬಾರದು. ನನ್ನಂತವ್ರು ಅನೇಕರು ಹಳ್ಳಿಯಲ್ಲಿದ್ದಾರೆ. ನೀವು ಹುಡುಕ್ಬಿಡ್ತೀನಿ ವಿಜಯ ಕುಮಾರ್ ಅವರೇ, ನಮ್ಮಂತವರಿಗೆ ಇನ್ನಷ್ಟು ನೀವು ಈ ಕೆಲಸಕ್ಕೆ, ಈ ವೇದಿಕೆಗೆ ಗೌರವವನ್ನು ಕೊಡಬೇಕು ಅನ್ನುವಂಥ ಮಾತನ್ನೇ ಹೇಳಿ ಇಷ್ಟೆಲ್ಲ ನಾವೆಲ್ಲ 2 ದಿನಗಳ ಕಾಲ ಶ್ರಮ ಎಷ್ಟಿದೆ ರೀ. ಇವತ್ತು ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕಗಳು ರಾಜ್ಯದಲ್ಲಿ ನೋಡಬಹುದು. ಅವರು ಸರ್ಕಾರ ದುಡ್ಡು ಕೊಟ್ಟರೆ ಸಮ್ಮೇಳನ ಮಾಡ್ತಾರೆ. ಈ ಮನುಷ್ಯಗೆ ದುಡ್ಡೇ ಬೇಕಾಗಿರುತ್ತೆ. ನೀವು ದಾಸೋಹ ನಡೆಸ್ರಪ್ಪ, ನಾ ಕನ್ನಡದ ರಥ ಎಳಿತೀನಿ ಅಂತನ್ನುವಂತ ಏಕೈಕ ವ್ಯಕ್ತಿ ರಾಜ್ಯದಲ್ಲಿ ಯಾರಾದ್ರಿದ್ರೆ ನಮ್ಮ ವಿಜಯ ಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅಂತ ಅಭಿಮಾನದಿಂದ ನಾವು ಹೇಳಬೇಕಾಗ್ತದೆ. ಈ ದಾಸೋಹ ಸಂಸ್ಕೃತಿ ನಮ್ಮಲ್ಲೇ ಶರಣ ಬಸವೇಶ್ವರ ದಾಸೋಹ ಸಂಸ್ಕೃತಿ ಯಾರು ಕೇಳಿದ್ರೆ ಕನ್ನಡಕ್ಕೆ ಯಾರು ಇಲ್ಲ ಅನ್ನೋದಿಲ್ಲ, ಎಲ್ಲರೂ ಸಹಿತ ಕೈ ಜೋಡಿಸ್ತಾರೆ. ಇಂಥ ಪರಿಸರದಲ್ಲಿ ನಾವು ಬದುಕ್ತಾ ಇದ್ದೇವಲ್ಲ. ರಾಷ್ಟ್ರಕೂಟರ ನಾಡು, ಆಮೇಲೆ ನೃಪತುಂಗನ ನಾಡು, ಕವಿರಾಜನ ಮಾರ್ಗ, ಸಾಸಿರ ನಾಡು, ಆಳಂದ ಸಾಸಿರ ನಾಡು, ಇಂಥ ವೈಭವಿತವಾದಂತಹ ಈ ನಾಡಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ಪಂಪ ಹೇಳುವಂತೆ ನೆನೆಯುವುದನ್ನ ವನವಾಸಿ ದೇಶ. ನಾವೆಲ್ಲರೂ ಹೇಳಬೇಕು, ಕಲ್ಲಂಬುರ್ಗಿಯ ನೆಲ ನಾವು ನೆನೆಯುವುದು ಕಲ್ಲಂಬುರ್ಗಿಯ ನೆಲ ಅನ್ನುವಂಥದ್ದು. ಮತ್ತೆ ಕಾವ್ಯಗಳು ಹುಟ್ಟಲಿ, ಮತ್ತೆ ಸಾಹಿತ್ಯ ರಚನೆಯಾಗಲಿ. ಈ ನೆಲ ಸಾಮಾನ್ಯ ನೆಲ ಅಲ್ಲ, ಇದು ಕನ್ನಡಕ್ಕೆ ಶ್ರೀಕಾರ ಹಾಕಿರುವಂಥದ್ದು. ಕನ್ನಡಕ್ಕೆ ಮುನ್ನುಡಿ ಬರೆದಂತಹ ಕವಿರಾಜ ಮಾರ್ಗ. ಇವತ್ತು ಇಲ್ಲಿವರೆಗೆ ಕವಿರಾಜ ಮಾರ್ಗ ಬರೆದಂತ ಪುಸ್ತಕ ಇದು. ಶ್ರೀ ವಿಜಯರು ಬರೆದಂತ ಕವಿರಾಜ ಮಾರ್ಗದ ಗ್ರಂಥದಂತ ಉತ್ಕೃಷ್ಟ ಗ್ರಂಥ ಬರಲೇ ಇಲ್ಲ. ಅದು ಕೊಟ್ಟಂತದ್ದು ಕಲಬುರಗಿ ಜನರು. ಏನ್ ಸ್ವಾಭಿಮಾನ ನಿಮಗೆ? ಯಾರು ಏನ್ ಮಾತಾಡಿದ್ರು ನಮ್ಮನ್ನು ನೆನ್ಕೊಳ್ಳಬೇಕು. ಅವರು ಕಲಬುರಗಿ ಅವರನ್ನ ಎಷ್ಟು ಕೊಟ್ಟರು. ನಾನು ಕೆಲವು ಸಲಹೆಗಳನ್ನು ಕೊಟ್ಟಿನಿ. ರಾಜ್ಯದ ಉಪರಾಜಧಾನಿ ಆಗಬೇಕು. ನಮ್ಮ ಉಪರಾಜಧಾನಿ ಆಗಬೇಕು. ಬೆಂಗಳೂರು ಬಿಟ್ಟರೆ ನಮ್ಮದೇ ರಾಜಧಾನಿ ಹಾಗಾಗಬೇಕು. ಆಮೇಲೆ ಏನ್ ನಾವಂತೂ ನಮ್ಮ ಏನೇನು ಬೇಡಿಕೆ ರಾಷ್ಟ್ರಕೂಟ ಉತ್ಸವ, ಮಳಕೇಡು ಉತ್ಸವ, ಇವೆಲ್ಲ ಉತ್ಸವಗಳಾಗಬೇಕು. ನಮ್ಮ ಸಾಹಿತ್ಯ
ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಹಾ ಹೇಳಲ್ಲ ಬಾ ಹೇಳಲ್ಲ ಮತ್ತೆ ಮತ್ತೆ ಕೊಡೋಣ. ನಾನು 40-50 ವರ್ಷದಿಂದ ಎಲ್ಲ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಗಳಿಗೆ ಹೋಗಿದ್ದೀನಿ, ಅಲ್ಲೆಲ್ಲ ನೋಡ್ತೀನಿ. ಅದಕ್ಕಿಂತಲೂ ನನ್ನ ಪರಿಷತ್ತು, ನನ್ನ ಸಮ್ಮೇಳನ ಬಹಳ ಒಂದು ಅದ್ದೂರಿಯಾಗಿ ನಡೆದಿದೆ. ಆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿಕೊಟ್ಟಂತ ಎಲ್ಲ ಕಸಾಪದ ಎಲ್ಲ ಪದಾಧಿಕಾರಿಗಳಿಗೆ ನಿಮ್ಮ ಋಣವನ್ನ ತೀರಿಸುತ್ತೇನೆ. ನನಗೆ ಯಾರ್ಯಾರು ಏನೇನು ಕೊಟ್ಟರಲ್ಲ ವಾಪಸ್ ಕೊಡಲಿಲ್ಲ ಅಂತ ಕೇಳಿ. ನಾನಂತ ಮನುಷ್ಯನಿದ್ದೀನಿ, ಮಾತಿಗೆ ತಕ್ಕಂತೆ ನಡೆಯುವಂತಹ ವ್ಯಕ್ತಿ ನಾನು. ಬಸವಣ್ಣನವರಾಗಿರ್ಬೋದು, ಆತ ಸಂತ ಸತ್ಪುರುಷರಾಗಿರ್ಬೋದು, ಅವ್ರೇನ್ ಕೊಟ್ಟರಲ್ಲ ಅವರ ನಡೆಯಂತೆ, ಅವರ ಆದೇಶದಂತೆ ನಾನು ನಡೀತೀನಿ, ನಿಮ್ ಜೊತೆ ನಾನು ಇರ್ತೀನಿ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶರಣು.